ಆರಂಭವಾದಂತಹ ದಿನ. ಪುಣ್ಯಾತ್ಮರಾದಂತಹ ಈ 5 ನಾವು ಇಲ್ಲಿ ಸಾಂಕೇತಿಕವಾಗಿ ಹಾಕಿದ್ದೀವಿ, ಅವರ ಫೋಟೋಗಳನ್ನು ಇಟ್ಟಿದ್ದೀವಿ. ಶಾ ಚಮನ್ಲಾಲ್ ಡುಂಗೋಜಿ ಅವರು, ಅವರ ಪುತ್ರರಿದ್ದಾರೆ, ವೈ.ವಿ. ರಾವ್ ಅವರು ನಿರ್ದೇಶಕರು, ಮತ್ತು ಸುಬ್ಬಯ್ಯ ನಾಯ್ಡು ಅವರು ಪ್ರಥಮವನ್ನ ನಮಗೆ ನೀಡಿರ್ತಕ್ಕಂಥವರು ಈ ಫೋಟೋದಲ್ಲಿ ಇರ್ತಕ್ಕಂಥ ಮಹಾನುಭಾವರು. ಸುಬ್ಬಯ್ಯ ನಾಯ್ಡು ಅವರು ಮತ್ತು ತ್ರಿಪುರಾಂಬರ್ ಅವರು ನಾಯಕ ನಾಯಕಿಯಾಗಿ ಸತಿ ಸುಲೋಚನವನ್ನ ಬೆಳಗಿದಂತವರು. ಸತಿ ಸುಲೋಚನ 3/3/34ರಲ್ಲಿ ತೆರೆಗಂಡಿತು. 2 ಚಿತ್ರಗಳು ಆ ವರ್ಷದಲ್ಲಿ ತಯಾರಾದವು, 32ರಲ್ಲಿ. ಆದ್ರೆ 33ರಲ್ಲಿ ಕಾರಣಾಂತರದಿಂದ ಭಕ್ತ ಧ್ರುವ ರಿಲೀಸ್ ಆಗ್ಲಿಕ್ಕೆ ಸ್ವಲ್ಪ ತಡವಾಯಿತು. ಆ ಕಾರಣದಿಂದ ಮೊದಲ ಚಿತ್ರವಾಗಿ ಸತಿ ಸುಲೋಚನ ಬಿಡುಗಡೆಯಾಯಿತು. ಈ ಸತಿ ಸುಲೋಚನ ಒಂದು ಹೊಸ ಸಂಚಲವನ್ನ ತಂದು ಮೂಡಿತು. ಇವತ್ತಿಗೂ ನಮಗೆ 92 ಕಳೆದು 93ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇನ್ನೊಂದು 7-8 ವರ್ಷಕ್ಕೆ ಶತಮಾನೋತ್ಸವವನ್ನ ನಾವು ಆಚರಿಸ್ಕೊಳ್ತೀವಿ. ಶತಮಾನೋತ್ಸವವನ್ನು ಆಚರಿಸಿಕೊಳ್ಳದೆ ನಮ್ಮ ಜೀವಮಾನದ ನಾವು ಆ ಕನಸುಗಳನ್ನ 75ರಿಂದ ಇವತ್ತವರೆಗೂ ಕಾಣ್ತಾ ಬಂದಿದ್ದೀವಿ. ಇಂದು ಈ ಪ್ರಥಮಕ್ಕೆ ನಾಂದಿ ಹಾಡಿದವರ ಶ್ರೀಮತಿ ಆ ಕುಟುಂಬದ ಸೊಸೆಯಾಗಿ ಸುಬ್ಬಯ್ಯ ನಾಯ್ಡು ಅವರು ಸೊಸೆಯಾಗಿ ಗಿರಿಜಾ ಲೋಕೇಶ್ ಅವರು ಇಲ್ಲಿದ್ದಾರೆ. ವೈ.ವಿ. ರಾವ್ ಅವರ ಮಗಳಾಗಿ ಶ್ರೀಮತಿ ಲಕ್ಷ್ಮಿ ಅವರು ಇದ್ದಾರೆ. ಆದ್ರೆ ಅವರು ತಮಿಳುನಾಡಲ್ಲಿ ಇರೋದ್ರಿಂದ ಇಲ್ಲಿ ಕರೀಲಿಕ್ಕೆ ಆಗ್ಲಿಲ್ಲ, ಕೆಲಸದ ಒತ್ತಡ ಅವರಿಗೆ. ಇದು ಸರಳವಾಗಿ ನಾವು ಆಚರಣೆ ಮಾಡೋದ್ರಿಂದ ಅನೇಕ ಕಾರಣದಿಂದ ಇದನ್ನ ಹೊರಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲೇ ನಾವು ಈ ದಿನವನ್ನ ಆಚರಿಸಬೇಕು ಅಂತ ನಮಗೆ ಬಹಳ ದೊಡ್ಡ ಕನಸಾಗಿತ್ತು. ಇದ್ರ ಜೊತೆಯಲ್ಲಿ ಅನೇಕ ವಿಚಾರಗಳು ನಮ್ಮ ಮುಂದಿದೆ. ಇದನ್ನ ಮುಂದೆ ನಾನು ಮಾತಾಡ್ತೀನಿ ತಮ್ಮೊಂದಿಗೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು 75ನೇ ವರ್ಷದಲ್ಲಿ ಸನ್ಮಾನಿತರಾಗಿ ನಾವು 108 ಜನರನ್ನ ಸನ್ಮಾನಿಸಿದ್ವಿ, ಗೌರವಿಸಿದ್ವಿ. ಆ ಸಂಕೇತವಾಗಿ ಶ್ರೀನಾಥ್ ಜಿ ಅವರು ಇಲ್ಲಿ ಬಂದಿದ್ದಾರೆ. ಶ್ರೀನಾಥ್ ಜಿ, ತಾವು ತಮ್ಮ ಮುಖವನ್ನು ತೆಗೀರಿ. ಶ್ರೀನಾಥ್ ಜಿ ಪ್ಲೀಸ್. ಶ್ರೀನಾಥ್ ಜಿ ಅವರು ಇಲ್ಲಿದ್ದಾರೆ. ಬರ್ಗೂರ್ ಸರ್ ಇಲ್ಲಿದ್ದಾರೆ. ದೊಡ್ಡಣ್ಣ ಇದ್ದಾರೆ. ನಮ್ಮ ಚಿನ್ನಪ್ಪಣ್ಣ ಇದ್ದಾರೆ. ಸರ್ ಮಾಜಿ ಅಧ್ಯಕ್ಷರು ಬರಬೇಕು ಸರ್, ಪ್ಲೀಸ್ ಬನ್ನಿ ಸರ್. ಸರ್ ಬನ್ನಿ. ನಿರ್ಮಾಪಕರು ಗೋವಿಂದ ಸರ್, ಸುರೇಶ್ ಅವರಿದ್ದಾರೆ, ನಮ್ಮ ನರಸಿಂಹಲು ಅವರಿದ್ದಾರೆ. ಎಲ್ಲರೂ ಒಬ್ಬೊಬ್ರು ಹೆಸರು ನನಗೆ ಹೇಳು ಅಂದ್ರೆ ನಾನು ಹೇಳ್ತೀನಿ. ಎಲ್ಲ ನಿರ್ಮಾಪಕರ, ವಿತರಕರು, ಪ್ರದರ್ಶಕರು, 3 ವಲಯ ಕಲಾವಿದರು, ಎಲ್ಲಾ ವರ್ಗದವರು, ನಮ್ಮ ಇಡೀ ಚಿತ್ರರಂಗದ ಸಾಂಕೇತಿಕವಾಗಿ ಮಾಳ್ವಿಕಾ ಅವರಲ್ಲಿದ್ದಾರೆ, ಬರಮ್ಮ, ಶ್ರುತಿ ಅವರಿದ್ದಾರೆ. ಎಲ್ಲರೂ ಆಗಮಿಸಿದ್ದೀರಾ. ಈ ಸಣ್ಣ ಹಾಲ್ನಲ್ಲಿ ನಿಮ್ಮ ದೊಡ್ಡ ಈ ಹೃದಯ ಮತ್ತು ನಿಮ್ಮ ದೊಡ್ಡ ಸಾಧನೆಗಳು ನಮಗೆ ಸ್ಫೂರ್ತಿ. ಮುಂದಿನ 100 ದಿವಸಕ್ಕೆ ನೀವೆಲ್ಲರೂ ಕೂಡ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ, ಪ್ರತಿ ಓರ್ವ ಸಂಘದ ಪದಾಧಿಕಾರಿಗಳು, ಎಲ್ಲಾ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ದೀರಾ. ಪ್ರತಿ ಓರ್ವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಮತ್ತು ಈಗ ಸಾಂಕೇತಿಕವಾಗಿ ದೀಪವನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಎಲ್ಲರ ಕೈ ನಾಯ್ಡು ಅವರ ಸೊಸೆ ಶ್ರೀನಾಥ್ ಜಿ ಸರ್, ಮಾಜಿ ಸರ್, ದಯವಿಟ್ಟು ಬಕೆಟ್ ಮಾಡಿ ಬನ್ನಿ ಸರ್.
ವರ್ಷದ ಆಚರಣೆಯ ಈ ಹುಟ್ಟುಹಬ್ಬವನ್ನ ವಾಕ್ಚಿತ್ರದ 93ನೇ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಹಾಗೂ ಗಿರಿಜಾ ಲೋಕೇಶ್ ಅವರು ಆ ಕೆಲಸ ಮಾಡ್ತಾರೆ. ಮೇಡಮ್ ಒಂದು ಲುಕ್ ಇಲ್ಲಿ ಮೇಡಮ್ ಇಲ್ಲಿ ಸುಂದರಣ್ಣ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಒಳ್ಳೆ ಕೆಲಸ ಮಾಡಿ 50ನೇ ವರ್ಷದಲ್ಲಿ 50ನೇ ವರ್ಷದಲ್ಲಿ ಕೆ.ಸಿ. ಸ್ವಾಮಿ ಅವರೆಲ್ಲ ಒಂದು ದೊಡ್ಡದಾಗಿ ಬೃಹತ್ತಾಗಿ ಈ ವಾಕ್ಚಿತ್ರದ ಉತ್ಸವವನ್ನ ಮಾಡಿದ್ರು. ಆಗ ಕಾನ್ಕಾನಹಳ್ಳಿ ಗೋಪಿಯವರು ಸ್ಥಿರ ಚಿತ್ರಣಗಳನ್ನೆಲ್ಲ ಅವರು ವಸ್ತು ಪ್ರದರ್ಶನ ತರ ಮಾಡಿದ್ರು. ಬಹಳ ಚೆನ್ನಾಗಿತ್ತು. ಬರೀ ಲೋಕೇಶ್ ಅಂತ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ನಮ್ಮ ಯಜಮಾನರು ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಆ ಕಾರ್ಯಕ್ರಮಕ್ಕೆ. ಆಮೇಲೆ ನಾನೇ ಸಾಮಾನ್ಯ ಪ್ರಜೆಯಾಗಿ ಹೋಗಿ ಎಲ್ಲವನ್ನ ನೋಡ್ಕೊಂಡು ಬಂದೆ. ಒಂದು ನಮ್ಮ ಮಾವನವರ ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವರ ಚಿತ್ರವನ್ನ ಒಂದು ಇಲ್ಲಿ ಅನಾವರಣ ಮಾಡೋದಿಕ್ಕೆ 93 ವರ್ಷಗಳು ಬೇಕಾಯ್ತಲ್ಲ ಅಂತ ನನಗೆ ಆಶ್ಚರ್ಯ ಆಯ್ತು. ಕೊನೆಗೂ ಅದು ನನ್ನ ಆತ್ಮೀಯ ಸ್ನೇಹಿತೆ ಜಯಮಾಲಾ ಅವರ ಒಂದು ಸ್ಪರ್ಧೆಯಲ್ಲಿ ಅದು ನಡೆದಿದ್ದು ನನಗೆ ಬಹಳ ಸಂತೋಷ ಆಗಿದೆ. ನಾವು ಯಾವಾಗ್ಲೂ ಅಷ್ಟೇ ನಮ್ಮನ್ನ ಯಾರು ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಪಿತಾಮಹರಾಗಿರ್ಬೋದು ಅವರನ್ನೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಹಾಗಾಗ್ಬಾರ್ದು. ನಾವು ಹಿರಿಯರನ್ನ ನೆನೆಸ್ಕೊಂಡೆ ಅವರ ದಾರಿಯಲ್ಲಿ ನಾವು ನಡೀಬೇಕು. 75 ವರ್ಷವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿ ಎಲ್ಲ ಕಲಾವಿದರ ಪುಸ್ತಕಗಳನ್ನು ಅವರು ಹೊರತಂದ್ರು. ನಮ್ಮ ಜಯಮಾಲಾ ಅವರು 100 ವರ್ಷದ ಉತ್ಸವ ಕೂಡ ಅವರೇ ಆಚರಿಸುವಂತಾಗ್ಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ. ನನಗಂತೂ ಈ ಸೌಭಾಗ್ಯ ಲೋಕೇಶ್ ಅವ್ರಿಗೆ ಸಿಕ್ಕಿಲ್ಲ, ನನಗ್ ಸಿಕ್ಕಿದೆ ಅವ್ರ ಮನೆ ಸೊಸೆಯಾಗಿ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗಿದೆ. ನಮಸ್ಕಾರ. ಇದೊಂದು ಸಂಭ್ರಮದ ಸನ್ನಿವೇಶ. ವಾಸ್ತವವಾಗಿ ನಾನು ಮಾತಾಡಬೇಕು ಅಂತ ಬರಲಿಲ್ಲ, ಭಾಗವಹಿಸಬೇಕು ಅಂತ ಬಂದೆ. ಭಾಗವಹಿಸೋದನ್ನೇ ಒಂದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ವಾಕ್ಚಿತ್ರ ಪರಂಪರೆ 93 ವರ್ಷಗಳನ್ನ ತಲುಪಿರುವಂತ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಭಾಗವಹಿಸಿದ್ದೀವಿ ಅನ್ನೋದೇನೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಚಿತ್ರಗಳನ್ನ ಅನಾವರಣ ಮಾಡಿದ್ರ ಬಗ್ಗೆ ಗಿರಿಜಾ ಲೋಕೇಶ್ ಅವರು ಬಹಳ ಸಂತೋಷಪಟ್ಟು 93 ವರ್ಷದ ನಂತರದಲ್ಲಿ ಇದಾಗಿದೆ ಅಂದ್ರು. ನಿಜ. ಆದ್ರೆ 92 ವರ್ಷದವರೆಗೆ ಅವರೆಲ್ಲ ನಮ್ಮ ಹೃದಯದಲ್ಲಿ 92 ವರ್ಷ ನಮ್ಮ ಒಳಗಡೆ ಇದ್ದದ್ರಿಂದ ಈಗ 93ನೇ ವರ್ಷ ಹೊರಗಡೆ ಒಂದು ಫೋಟೋ ತೋರಿಸ್ತಿದೀವಿ ಅಷ್ಟೇನೆ. ಅವರನ್ನ ಹೌದು, ಅವ್ರು ಯಾರನ್ನು ಕನ್ನಡ ಚಿತ್ರರಂಗ ಮರೆತಿದೆ ಅಂತ ನಾನಂತೂ ಭಾವಿಸ್ಕೊಂಡಿಲ್ಲ. ಬೇರೆ ಕಾಲಘಟ್ಟಗಳಲ್ಲಿ ಕನ್ನಡ ಚಿತ್ರರಂಗ ತನ್ನ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಿಕೊಂಡು ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ ಮತ್ತು ಬೆಳೀತಾ ಇದೆ. ಸತಿ ಸುಲೋಚನದ ಮಹತ್ವ ಏನು ಅಂತ ಮಾತ್ರ ಒಂದು ಕೆಲವು ವಾಕ್ಯಗಳಲ್ಲಿ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸೋದಕ್ಕೆ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಜಯಮಾಲಾ ಅವರು ಮಾತಾಡಿದ ಆರಂಭದಲ್ಲೇ ಹೇಳಿದ್ರು, ಭಕ್ತ ಧ್ರುವ ಮತ್ತು ಸತಿ ಸುಲೋಚನ ಒಟ್ಟಿಗೆನೇನೆ 33ನೇ ಇಸ್ವಿನಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿ ಸತಿ ಸುಲೋಚನ ಮೊದಲು ಬಿಡುಗಡೆ ಆಯಿತು. ಮೊದಲು ಬಿಡುಗಡೆ ಆದ್ರಿಂದ ಅದು ಮೊದಲ ಚಿತ್ರ ಅಂತ ಅನ್ನಿಸ್ಕೊಂಡದ್ದು ನಿಜ. ಆದ್ರೆ ಅದು ಮೊದಲು ಬಿಡುಗಡೆ ಆದ್ರ ವಿಶೇಷ ಏನು ಅಂತಂದ್ರೆ, ಒಬ್ಬ ಮಹಿಳೆಯನ್ನ ಕುರಿತು ದಕ್ಷಿಣ ಭಾರತದಲ್ಲಿ ಬಂದ ಮೊದಲ ಚಿತ್ರ ಇದು ಅನ್ನೋದನ್ನು ಮರೆಯಬಾರದು. ವಿಶೇಷ ಅದು 1931ರಲ್ಲಿ ತಮಿಳುನಾಡಿನಲ್ಲಿ ಮೊದಲ ವಾಕ್ಚಿತ್ರ ಕಾಳಿದಾಸ, ಭಕ್ತ ಪ್ರಹ್ಲಾದ. 1938ರಲ್ಲಿ ಮಲಯಾಳಂನಲ್ಲಿ ಮೊದಲ ವಾಕ್ಚಿತ್ರವೇ ಸಾಮಾಜಿಕ ಚಿತ್ರ ಬಾಲನ್ ಅಂತ. ಸೊ ಇದನ್ನ ಎಲ್ಲ ನೋಡಿದಾಗ ಕನ್ನಡದ ಚಲನಚಿತ್ರ ಆರಂಭ ಆಗಿದ್ದು ಮಹಿಳೆಯ ವಸ್ತುವಿನಿಂದ, ಜೊತೆಗೆ ಆ ಮಹಿಳೆ ಒಬ್ಬ ರಾಕ್ಷಸನ ಪತ್ನಿ, ರಾಕ್ಷಸ ಅಂತ ಭಾವಿಸಿಕೊಂಡಿದ್ದ ಪತ್ನಿ. ಅಂದ್ರೆ ಕನ್ನಡ ಚಿತ್ರರಂಗ ರಾಕ್ಷಸರು,
ದೇವಮಾನವರು ಯಾವ ಭೇದ ಭಾವವನ್ನು ಮಾಡದೆ ಸಮಭಾವದಿಂದ ಒಂದು ಮಹಿಳೆಯ ಸ್ತ್ರೀ ಸಂವೇದನೆಯ ಚಿತ್ರವನ್ನು ಕೊಟ್ಟಿದೆ ಅನ್ನೋದೇ ಕನ್ನಡ ಚಿತ್ರರಂಗದ ಹಿರಿಮೆ. ಹಾಗಾಗಿ ಆ ಹಿರಿಮೆಯನ್ನ ನಾವು ಇವತ್ತು ರಾಪಿಸಿಕೊಡ್ತಾ ಇದ್ದೀವಿ. ಆ ಹಿರಿಮೆ ಹೀಗೆ ಮುಂದುವರಿತಾ ಇದ್ವಿ. ಸಾಕಷ್ಟು ರಚನಾತ್ಮಕವಾದ ಕೆಲಸಗಳಾಗ್ಲಿ, ಕನ್ನಡ ಚಿತ್ರರಂಗದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಸರ್ಕಾರದ ಮುಂದೋದ್ರೆ ಸರ್ಕಾರ ಖಂಡಿತ ಮಾತು ಕೇಳೇ ಕೇಳುತ್ತೆ. ನಾವು ಒಳಗಿನಿಂದ ಮುಂದೋದ್ರೆ ಸರ್ಕಾರಕ್ಕೆ ಅಷ್ಟೇ ಬೇಕಾಗಿರುತ್ತೆ. ಯಾಕೆಂದ್ರೆ ಯಾವುದೇ ಆಳುವ ಸರ್ಕಾರಗಳಿದಾವಲ್ಲ, ಒಗ್ಗಟ್ಟಿನಿಂದ ಏಕದನಿಯಲ್ಲಿ ಹೋದಾಗ ಅವು ಖಂಡಿತ ಅದಕ್ಕೆ ಮನ್ನಣೆಯನ್ನ ಕೊಟ್ಟೇ ಕೊಡುತ್ತವೆ. ಹಾಗಾಗಿ ಕನ್ನಡ ಚಿತ್ರರಂಗದ ಉನ್ನತಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿ ಒಂದು ನೀಲನಕ್ಷೆಯನ್ನ ಸಿದ್ಧ ಮಾಡಿಕೊಂಡು ಸರ್ಕಾರದ ಮುಂದೆ ಹೋಗಿ ಸರ್ಕಾರದಿಂದ ಅದಕ್ಕೆಲ್ಲ ಒಪ್ಪಿಗೆಯನ್ನ ತೆಗೆದುಕೊಂಡು ಮತ್ತಷ್ಟು ಕನ್ನಡ ಚಿತ್ರರಂಗ ಉಜ್ವಲವಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಹಾಗೆ ಜೋಗಿ ಸರ್ ಬಂದಿದ್ದಾರೆ, ಶೆಣೈ ಅವರಿದ್ದಾರೆ. ನಾವು ಯಾವುದು ಮರೆತರೂ ನಾವು ನಮ್ಮನ್ನ ಬೆಳೆಸಿದಂತಹ ಪ್ರೇಕ್ಷಕರನ್ನ ಮತ್ತು ನಮ್ಮನ್ನು ಬೆಳೆಸಿದಂತಹ ಮಾಧ್ಯಮದವರನ್ನ ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಸಾಂಕೇತಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. 93 ವರ್ಷ ಇದೆಯಲ್ಲ, ಕನ್ನಡದ ಮಟ್ಟಿಗೆ ಬಹಳ ಹೆಮ್ಮೆ ಪಡಬೇಕಾದ ವಿಚಾರ. ಯಾಕೆಂದ್ರೆ ನಾವು ಇಡೀ ಭಾರತದಲ್ಲಿ 4ನೇಯವರು ಮೊದಲ ವಾಕ್ಚಿತ್ರ ಮಾಡಬಹುದು, ಅದು ದಕ್ಷಿಣ ಭಾರತದಲ್ಲಿ 3ನೇಯವರು. ಅದು ನಮ್ಮೆಲ್ಲರಿಗೂ ಹೆಮ್ಮೆ ತರಬೇಕಾದಂತ ವಿಚಾರ. ಇವತ್ತು 4 ಜನರ ಚಿತ್ರಗಳು ಹಾಕಿದ್ದಾರೆ, ಡೊಂಗಾಜಿ ಅವರು ಹಾಕಿದ್ದಾರೆ, ಸುಬ್ಬಯ್ಯ ಅವರು ಹಾಕಿದ್ದಾರೆ. ಇನ್ನಿಬ್ಬರನ್ನ ನಾವು ಪ್ರಮುಖವಾಗಿ ನೆನೆಸ್ಕೋಬೇಕಾದವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಮೊಟ್ಟ ಮೊದಲ ಸಾಹಿತಿ. ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದವರು ಕನ್ನಡದವರಲ್ಲ. ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ರಾಜಸ್ಥಾನದಿಂದ ಬಂದು ಇಲ್ಲಿ ಪಾತ್ರೆ ವ್ಯಾಪಾರ ಮಾಡ್ತಾ ಇದ್ದಂತ ಡೊಂಗಾಜಿ ಅವರು. ಅವರ ಕಚೇರಿ ಕಪಾಲಿ ಟಾಕೀಸ್ ಎದುರುಗಡೆ, ಸೊ ಅವ ಅಣ್ಣಮ್ಮ ದೇವಸ್ಥಾನದ ಪಕ್ಕ ಇತ್ತಂತೆ. ಅಲ್ಲಿ ಅವರು ಮೂಕಿ ಚಿತ್ರಗಳು ವಿತರಣೆ ಮಾಡ್ತಾ ಇದ್ರಂತೆ. ಮೂಕಿ ಚಿತ್ರಗಳು ವಿತರಣೆ ಮಾಡ್ತಾ ಇದ್ದಾಗ ಅವ್ರಿಗೆ ಅನ್ನಿಸ್ತಂತೆ, ಒಂದಿವ್ಸ ಯಾರು ಹೇಳದಂತೆ, ಬರೀ ಮೂಕಿ ಚಿತ್ರ ಮಾಡಿದೀವಿ, ನೀವ್ ಯಾಕೆ ಟಾಕಿ ಮಾಡಬಾರ್ದು ಅಂತ ಕೇಳಿದಾಗ ಹೊರನಾಡ ಕನ್ನಡಿಗ ಒಬ್ಬ ಕನ್ನಡದಲ್ಲಿ 40,000 ರೂಪಾಯಿಗಳನ್ನ ಹೂಡಿಕೆ ಮಾಡಿ ಸಿನಿಮಾ ಪ್ರಾರಂಭ ಮಾಡ್ತಾರೆ. 40,000 ಅನ್ನೋದು ಇವತ್ತಿಗೆ 4 ಕೋಟಿ. ಅಂದ್ರೆ ನಾವೇನ್ ಕೋಟಿ ನಂತರ ಮಾಡಿದ್ದಲ್ಲ, ಅವಾಗ್ಲೇ ಕೋಟಿ ಗಟ್ಟಲೆ ಸಿನಿಮಾ ವ್ಯಾಪಾರ ಮಾಡಿದ್ರು ಅಂತ ನೆನೆಸ್ಬೇಕು ವಿಚಾರ. ಅವಾಗ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನ ಕರೆದು ಒಂದು ಕತೆ ಬರ್ಕೊಡಿ ಅಂತಾರೆ. ಅವರು ಮೊದಲು ಇದು ಚಿತ್ರಕಥೆಯನ್ನ ಬರೆದು ಆಮೇಲೆ ನಾಟಕ ಮಾಡ್ತಾರೆ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ನಾಗೇಂದ್ರ ಹತ್ರ ಹೋಗ್ತಾರೆ. ಆ ನಾಗೇಂದ್ರ ಮುಂಬೈಲಿ ಇರ್ತಾರೆ. ಅವರು ಕನ್ನಡದವರು, ರಂಗಭೂಮಿಯವರು. ನಾಗೇಂದ್ರ ಅವ್ರು ಹೇಳಿ ನೀವೊಂದು ಪಾತ್ರ ಮಾಡ್ಬೇಕಿದ್ರಲ್ಲಿ ಇದ್ದಾಗ ಅವರು ಸುಬ್ಬಯ್ಯ ನಾಯ್ಡು ಅವರ ಹತ್ರ ಹೋಗಿ ನೀವು ಬನ್ನಿ, ನೀವು ನಾಯಕ ನಟ ಆಗ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ. ಹೀಗೆ ಒಂದು ತಂಡ ಸೇರಿ ಕನ್ನಡಿಗರೆಲ್ಲ ಮಾಡಿದಂತ ಸತಿ ಸುಲೋಚನೆ ಇದೆಯಲ್ಲ, ಬಹಳ ಒಂದು ಪ್ರಮುಖವಾದಂತ ಚಿತ್ರ. ಆ ಚಿತ್ರದ 4 ಸ್ಟಿಲ್ಸ್ ಬಿಟ್ರೆ ನಮ್ಮ ಹತ್ರ ಏನೂ ಲಭ್ಯ ಇಲ್ಲ. ಅಂದ್ರೆ ಆರ್ಕೈವಲ್ ನಲ್ಲಿ ನಾವೆಷ್ಟು ಪೋರ್ ಅನ್ನೋದಕ್ಕೆ ಒಂದು ಧ್ವನಿ ಇಲ್ಲ, ಶಬ್ದ ಇಲ್ಲ, ಸಂಗೀತ ಇಲ್ಲ. 32 ಹಾಡುಗಳನ್ನ ಬಳಸಿದ್ರಂತೆ. ಯಾವ ಹಾಡು ನಮ್ಮ ಹತ್ರ ಇಲ್ಲ, 4-5 ಹಾಡುಗಳು ಮಾತ್ರ ಇದೆ. ಆ ಹಾಡುಗಳಿಗೆ ರಾಗ ಕೂಡ ಸಂಯೋಜನೆ ಮಾಡಿದೀವಿ. ನಾವು ಒಂದು ಯೋಜನೆ ಹಾಕೊಂಡಿದೀವಿ, ಬಟ್ ಹೇಳ್ಬೋದಾ? ಯಾಕೆ ನಿರ್ಮಾಪಕ ಒಪ್ಪಿಗೆ ನಾನು ಹೇಳಕ್ ಸಾಧ್ಯ ಇಲ್ಲ. ಈ ಚಿತ್ರ ಕಳೆದ ಮಾರ್ಚ್ 3 ನಾವು ಅನೌನ್ಸ್ ಮಾಡಿದೀವಿ. ಈ ಸತಿ ಸುಲೋಚನ ಹೇಗಾಯ್ತು ಅಂತ ಒಂದು ಕನ್ನಡ ಚಲನಚಿತ್ರವನ್ನೇ ಮಾಡಬೇಕು ಅಂತ ಸೃಜನ್ ಲೋಕೇಶ್ ಅವರ ನಿರ್ಮಾಣದಲ್ಲಿ ಅವರು ಪ್ರಮುಖ ಇದು ನಾಯಕ ನಟನಾಗಿ ನಟಿಸಿ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಚಿತ್ರ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈಗ ಬಿಡುಗಡೆ ಆಗ್ಬೇಕಾಗಿತ್ತು, ಟ್ರೈಲರ್ ಆದ್ರೂ ಬಿಡುಗಡೆ ಮಾಡೋಣ ಅನ್ಕೊಂಡ್ವಿ. ತಾಂತ್ರಿಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ. ಪ್ರಾಯಶಃ ಮುಂದಿನ ವರ್ಷ ಈ ಚಿತ್ರ ಆಗುತ್ತೆ. ಅದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋದಕ್ಕೆ ಹುಟ್ಟುಹಬ್ಬ. ಚಿತ್ರದ ಹುಟ್ಟುಹಬ್ಬದಲ್ಲಿ ನಾವು ಪತ್ರಿಕೆಯವರು ಕೂಡ ಸಿನಿಮಾ ಜೊತೆಗೆ ಇದ್ದೀವಿ. ನಾವು ಕೂಡ ಚಿತ್ರರಂಗದ ಒಂದು ಭಾಗ ಅಂತ ಭಾವಿಸ್ತೀವಿ. ನಾನಾಗಿರ್ಬೋದು, ಶೆಣೈ ಆಗಿರ್ಬೋದು, ಉದಯ ಮರ್ಕಿನಿ, ನಮ್ಮ ತಂಡ ಇತ್ತಲ್ಲ, ಇವತ್ತಿನ ಪತ್ರಕರ್ತರು ಕೂಡ ನಿಮ್ಮ ಒಂದು ಭಾಗವಾಗಿ ಇದ್ದೀವಿ. ಹಾಗಾಗಿ ಇದರಲ್ಲಿ ನಾವು ಪತ್ರಕರ್ತರಾಗಿ ಭಾಗವಹಿಸಿಲ್ಲ, ಚಿತ್ರರಂಗದ ಒಂದು ಭಾಗವಾಗಿ ಇಲ್ಲಿದ್ದೀವಿ. ಬಟ್ ಸತ್ಯ ಸುಲೋಚನಾ ಇದೆಯಲ್ಲ, ಒಬ್ಬ ಕಥೆಗಾರನಾಗಿ ಸಿನಿಮಾದ ಎಲ್ಲ ಚಿತ್ರಕಥೆಗಾರರಿಗೂ ಒಂದು ಪಾಠ. ಆ ಕಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಮಾವ ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಬಂದು ಮನೆಯಲ್ಲಿ ಇಟ್ಟಾಗ ಸೊಸೆ ಅದನ್ನು ಹೇಗೆ ನೋಡ್ತಾಳೆ ಅಂತ. ಅಂದ್ರೆ ಆ ಕಾಲಕ್ಕೆ ಸ್ತ್ರೀ ದೃಷ್ಟಿಕೋನ ಇತ್ತಲ್ಲ, ಅವಳು ಸೊಸೆ ತನ್ನ ಮಾವನನ್ನ ಹೆಂಗ್ ನೋಡ್ತಾಳೆ ಅದನ್ನು ಆ ಕಥೆಯಲ್ಲಿ ತಂದಿದ್ದಾರೆ. ಅದು ಎಲ್ಲೂ ಸಿಗಲ್ಲ. ಈ ಕಥೆ ಬಹಳ ವಿಶಿಷ್ಟವಾದ ಕಥೆ. ನೀವು ಯಾವ ಪುರಾಣ ಓದಿದ್ರು, ರಾಮಾಯಣ ಓದಿದ್ರು ಈ ಕಥೆ ಇರಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಈ ಪ್ರಕ್ಷಿಪ್ತವಾದ ಕಥೆಯನ್ನು ತಂದವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಬಹುಶಃ ಎಲ್ಲ ಚಿತ್ರಕಥೆಗಾರರಿಗೆ, ಕಥೆಗಾರರಿಗೆ ಒಂಥರ ಪಾಠ ಇದೆ. ಅದನ್ನ ನಾವು ನೆನಪಿಸಿಕೊಳ್ತಾ ಇವತ್ತು ಈ ಏನು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಗಿರಿಜಾ ಮೇಡಮ್ ಹೇಳಿದಾಗೆ 100ನೇ ವರ್ಷ ಹತ್ರ ಆಗ್ತಿದೆ. ಈ ಸಂದರ್ಭದಲ್ಲಿ ಜಯಮಾನ ಮೇಡಮ್ ಇಡೀ ತಂಡ ಇದ್ದುಕೊಂಡು
ಈ ಕನ್ನಡ ಚಿತ್ರರಂಗದ ಒಂದು ಸಂಭ್ರಮವನ್ನು, ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಬಹಳ ಎತ್ತರಕ್ಕೆ ಹೋಗಿದೆ. ಎಲ್ಲ ಭಾಷೆಯವರು ತಿರುಗಿ ನೋಡುವಂತಾಗಿದೆ, ಹಾಲಿವುಡ್ ಕೂಡ ತಿರುಗಿ ನೋಡುವಂತಾಗಿದೆ. ಅದನ್ನ ಬಹಳ ದೊಡ್ಡದಾಗಿ ಆಚರಿಸುವಂತಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಮಾಜಿ ಅಧ್ಯಕ್ಷರು ದಯವಿಟ್ಟು ಬಂದು, ನೀವು ಸಾಂಕೇತಿಕವಾಗಿ 84 ವರ್ಷ ಆಯ್ತು ಈ ವಾಣಿಜ್ಯ ಮಂಡಳಿಯನ್ನ ಕಟ್ಟಿ ವ್ಯಾಪಾರಗಳನ್ನ ಬೆಳೆಸಿ ತಮ್ಮೆಲ್ಲರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಒಂದು ಗಳಿಗೆ ಬಂದು ಮಾತಾಡಬೇಕು. ಎರಡು ಮಾತುಗಳನ್ನು ಹೇಳಿದ್ರು ಕೂಡ ಅದು ಬಹಳ ದೊಡ್ಡ ಮಾತು. ದಯವಿಟ್ಟು ಬನ್ನಿ ಸರ್. ಹಾಲ್ ಅಂತ ಹೇಳಿ ಅವತ್ತು ಪ್ರಸಿದ್ಧಿ ಆದಂತ ಜಾಗದಲ್ಲಿ ಪ್ಯಾರಮೌಂಟ್ ಥಿಯೇಟರ್ ಆಗಿ ಪರಿವರ್ತನೆ ಮಾಡಿಕೊಂಡು ರಿಲೀಸ್ ಮಾಡಿ ಇವತ್ತೆ ಇದು ಎಷ್ಟು ಮೈಲಿಗಲ್ಲಾಗಿದೆಯೋ ಅದೇ ಜೊತೆಯಲ್ಲಿ ಅವತ್ತು ಸಿನಿಮಾ ಥಿಯೇಟರ್ ಸಹ ಬಂತು. ಆ ಥಿಯೇಟರ್ ಜಾಗದ ಪ್ರಖ್ಯಾತಿಯನ್ನು ಪಡೆದಿತ್ತು ದೊಡ್ಡಣ್ಣ ಹಾಲ್ ಅಂತ. 6 ವಾರ ನಡೀತು ಸರ್. ದೊಡ್ಡಣ್ಣ ಹಾಲ್ ಅನ್ನೋದು ಅವತ್ತು ಪ್ರಸಿದ್ಧಿ ಆಗಿತ್ತು. ಇವತ್ತು ನಮ್ಮ ಸಿನಿಮಾ ರಂಗದಲ್ಲಿ ನಮ್ಮ ದೊಡ್ಡಣ್ಣ ಇಲ್ಲೇ ನಮ್ಮ ಎದುರುಗಡೆ ಇದ್ದಾರೆ, ಅವರು ಸೊ ಹಾಗೆ ಹಿಂದೆ ಅಕಾಡೆಮಿಯವರು ಮಾಡುವವರು ಸಹ ನಾನೊಂದು ಸಲಹೆಯನ್ನು ಕೊಟ್ಟಿದ್ದೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಎಲ್ಲರನ್ನು ಒಂದೇ ಹಂತದಲ್ಲಿ ಸ್ಮರಿಸಿ ಒಬ್ರ ಮೇಲೆ ಒಬ್ರ ಕೆಳಗೆ ಮಾಡಬೇಡಿ. ಅವತ್ತು ಇದೇನಾದ್ರು ಅವಲ್ಲಿ ಹೇಳಿದಂಗೆ ನಮ್ಮ ಶೇಷಾದ್ರಿ ಅವರು ಹೇಳಿದಂಗೆ ಅದನ್ನ ನಿರ್ಮಾಪಕರು ಯಾರು ಅಂದ್ರೆ ನಮ್ಮ ಕನ್ನಡದವರಲ್ಲ, ಅದು ಕರ್ನಾಟಕದಲ್ಲಿ ಇದ್ದವರು. ಹಾಗೆ ಒಂದೊಂದು ಕಲೆಗಳು ಸೇರಿ ಒಂದು ಚಿತ್ರರಂಗ ಈ ಮಟ್ಟಿಗೆ ಬಂದಿದ್ದೆ. ಆ ಹಿನ್ನೆಲೆಯಿಂದ ಎಕ್ಸಿಬಿಷನ್, ಅದಕ್ಕೆ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಷನ್ ಸಹ ಅವರೆಲ್ಲರನ್ನು ಸ್ಮರಿಸಿ ಅವ್ರ ನೆನಪನ್ನ ಸದಾ ಇವತ್ತಿನ ಯುವ ಪೀಳಿಗೆಗೆ ಸಿಗುವಾಗಲಿ ಈ ಒಂದು ಉತ್ತಮವಾದ ಕಾರ್ಯವನ್ನ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ವಾಣಿಜ್ಯ ಮಂಡಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದು ಪ್ರಾರಂಭ ಹಂತದಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ. ಮುಂದೆ ಪ್ರತಿ ವರ್ಷ ಇದ್ದೇ ಇರುತ್ತೆ. ನಮ್ಮ ಮೇಡಮ್ ಅವರು ಹೇಳಿದಾಗೆ 100 ವರ್ಷದ ಸಂಭ್ರಮ ಹೇಗಿರ್ಬೇಕು ಅಂದ್ರೆ ಮತ್ತೆ 100 ವರ್ಷಗಳ ಕಾಲ ಪ್ರತಿಯೊಬ್ಬರು ಅದನ್ನ ಅನುಸರಣೆ ಮಾಡಿ ಅದನ್ನ ಮೆಲ್ಕಾಕೋ ತರ ಇರಬೇಕು. ಯುವ ಪೀಳಿಗೆಗೆ ಅದು ದಾರಿ ದೀಪ ಆಗ್ಬೇಕೆ ಹೊರತು ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಗೆ? ಇಲ್ಲಿರೋರು ಎಲ್ಲಾರ್ಗೂ ಒಂದು 4-5 ಜನಕ್ಕೆ ಬಿಟ್ರೆ ಅವ್ರು ತಿಳ್ಕೊಂಡು 4-5 ದಶಕಗಳಾಗಿರ್ಬೋದು. ಬಟ್ ಇವತ್ತು ಹೇಳಕ್ ಬರ್ತದೆ, ಅವ್ರ ಕೈಲಿ ಸಾಧ್ಯತೆ ಆಗುತ್ತೆ. ನಮ್ಮಂತ ಯುವಕರಿಗೆ ನಾವೇ ನೋಡ್ಬೇಕು ಅಂದ್ರೆ ಗೂಗಲ್ ನೋಡ್ತಾ ಇದೀವಿ ಅಷ್ಟೇ. ಗೂಗಲ್ ಅಲ್ಲಿ ಯಾರು ಹಾಕಿರೋದು? ಯಾರೋ ಒಬ್ಬ ವ್ಯಕ್ತಿ ಗೂಗಲ್ ನಲ್ಲಿ ಒಂದು ಸಂಪ್ರದಾಯನ, ಸಿದ್ಧಾಂತವನ್ನ, ಇತಿಹಾಸವನ್ನ ಹಾಕಿದ್ದ ಹಿನ್ನೆಲೆಯಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ನಮ್ಮ 100 ವರ್ಷದ ಸಂಭ್ರಮದ ಪುಸ್ತಕಗಳು ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗೋ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಹುಟ್ಟುಹಬ್ಬದ ದಿನದಂದು ಶುಭಾಶಯವನ್ನು ಹೇಳ್ತಾ ನನ್ನ ಮಾತು ಹುಟ್ಟುಹಬ್ಬ ಶುಭಾಶಯಗಳು. ಇವತ್ತಿನ ದಿನ ಕನ್ನಡ ಇಂಡಸ್ಟ್ರಿ ಇಂಡಿಯಾನೇ ನಮ್ಮ ಕಡೆ ನೋಡ್ತಾ ಇದೆ. ಭಾರತ ದೇಶ, ಇಡೀ ಭಾರತ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಅಷ್ಟು ಎತ್ತರಕ್ಕೆ ಬಂದಿದೆ. ಈ 100ನೇ ವರ್ಷ ಸಂಭ್ರಮ ಮಾಡುವಾಗ ಇನ್ನೂ ಎತ್ತರಕ್ಕೆ ಬೆಳೆಯೋಣ. ನಮ್ಮೆಲ್ಲರಿಗೂ ನಿರ್ಮಾಪಕರಾಗ್ಬೋದು, ಎಕ್ಸ್ಪೋರ್ಟ್ಗಾಗ್ಬೋದು, ಎಲ್ಲ ಲಾಭದಾಯಕವಾಗಿ ನಡೆಯಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಕನ್ನಡ ಚಿತ್ರರಂಗ ನಡೆದು ಬಂದಂತ ದಾರಿ ಇದೊಂದು ಹಬ್ಬ ಅಂತ ಹೇಳಲಿಕ್ಕೆ ಅನಿಸುತ್ತೆ. ಈಗ ನಮ್ಮ ಜೊತೆ ಒಳಗೆ ಹಿರಿಯ ಕಲಾವಿದಂತ ಶ್ರೀ ದೊಡ್ಡಣ್ಣವರು ಕೂತಿದ್ದಾರೆ. ಮಹಾನ್ ಕಲಾವಿದವರು ಭದ್ರಾವತಿಯಿಂದ ಯಾರ್ದು ಫೋನ್ ಬಂತು ಬ್ರೋ? ದೊಡ್ಡಣ್ಣವರು ಬೆಳೆದು ಕನ್ನಡ ಚಿತ್ರರಂಗವನ್ನ ಒಂದು ಮುಂದುವರಿಸಿ ಒಂದು ಕೀರ್ತಿ ಪತಾಕೆಯನ್ನು ಹಾಕಿದಂತ ದೊಡ್ಡಣ್ಣವರಿಗೆ ಮೊದಲು ನಮಸ್ಕಾರ ಹೇಳ್ತೀನಿ. ನಿಜವಾಗ್ಲೂ ಕೂಡ ನಮ್ಮ ಜಯಪಾಲ ಚಿತ್ರರಂಗದ ಮೇಲೆ ಹುಟ್ಟಿ ಚಿತ್ರರಂಗದ ಮೇಲೆ ಬೆಳೆದು ಈ ಮಟ್ಟಿಗೆ ಬಂದಿದ್ದಾರೆ. ಅವ್ರ ಕಾಲದಲ್ಲಿ ಇದೆಲ್ಲ ಆಗ್ತಾ ಇರೋದು ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಿಜವಾಗಿ ಕೂಡ ಚಿತ್ರರಂಗ ಬೆಳಿಬೇಕು, ಉಳಿಬೇಕು. ನಿಜವಾಗ್ಲೂ ಕೂಡ ಅವತ್ತು ಸುಬ್ಬಯ್ಯನಾಡವರು, ರುಪ್ಪು ವೀರಣ್ಣವರು ಸಿಗ್ನಲ್ ಮಾಡಿ ಬಂದ್ಬಿಡ್ತೀನಿ. ವೀರಣ್ಣವ್ರನ್ನ ರಾಜ್ಕುಮಾರ್ ಹೇಳ್ತಾರೆ ಯಾವಾಗಲೂ ಕೂಡ ಅನ್ನದಾತ ಎಲ್ಲರೂ ಕೂಡ ಚಿತ್ರರಂಗ ಬೆಳೆಯಲಿಕ್ಕೆ ಒಂದು ಬುರಾದಿಯನ್ನು ಹಾಕೊಟ್ಟಿರುತ್ತೆ ಮಹಾನ್ ಅವರು. ಅವ್ರನ್ನ ಅಂದ್ಕೊಂಡು ಈ ದಿವಸ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಇಂಥ ಆಚರಣೆ ಮಾಡ್ತಿದ್ರು ತುಂಬ ಸಂತೋಷ ವಿಷಯ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ, ನಿಮಗೆ ನಮ್ಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. 4 ಸುವರ್ಣಾಕ್ಷರ ಬರೆಯುವ ದಿನ ಇವತ್ತು. ಆ ಸಂಭ್ರಮ ವಾಣಿಜ್ಯ ಮಂಡಳಿ ಆಚರಣೆ ಇನ್ನೂ ಸಂತೋಷ ಆಗ್ತದೆ. ನಮ್ಮ ಗಿರಿಜಾ ಮೇಡಮ್ ಬಹಳ ಅವರು ವ್ಯಕ್ತಮೂಡ ಮಾಡಿದ ನಮ್ಗೆ ಬಹಳ ಖುಷಿ ಆಯ್ತು. ನಾನು ಸೀನಿಯರ್ 90 ಮತ್ತು ಸಣ್ಣ ಪ್ಲೇ ಅಂತ ಮಾಡಿದ್ದೆ, 90 ಅಂತ ಮಾಡಿ ಅವಾಗ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಅದು ಜಯಮಾಲ ಅಧ್ಯಕ್ಷರಾದ್ಮೇಲೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಕಲಾವಿದರು ಮುಂದೆ ಅಭಿನಂದನೆಗಳು. ನಾನೇನಪ್ಪ 1034 ಸಿನಿಮಾ ಮಾಡಿದಾಗ ಕನ್ನಡ ಚಿತ್ರಗಳು ಬಹಳ ಬೆಳಕಿತ್ತು.
ಸೈಲೆಂಟ್ ಆಗಿರುತ್ತೆ. ಎಲ್ಲ ಆತ್ಮೀಯ ಬಂಧುಗಳಿಗೆ ನಿಮ್ಮ ದೊಡ್ಡಣ್ಣನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ವಾಣಿಜ್ಯ ಮಂಡಳಿಯ ವಿವರಣೆ ಬೇಕಾ ಇಲ್ಲ. ಇರೋ ಜಾಗ ಸಣ್ಣದು. ಡಾಕ್ಟರ್ ರಾಜ್ಕುಮಾರ್ ಭವನ ಅಂತ ಒಂದು ಸಣ್ಣ ಗುಡಿ ಕಟ್ಟಿದ್ದೀವಿ. ಅಲ್ಲಿ ಅಂಬರೀಷ್ ಆಡಿಟೋರಿಯಂ ಅಂತ ಇದೆ. ಅಲ್ಲಿ ನೀವು ಬಂದಿದ್ರೆ ಬೇಕಾದಂಗೆ ಕೂತ್ಕೊಂಡು ಇನ್ನೂ ಅದ್ದೂರಿಯಾಗಿ ಮಾಡ್ಬೋದಾಗಿತ್ತಲ್ಲ ಅನ್ನೋ ನನ್ನ ಅನಿಸಿಕೆನ ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲದಕ್ಕಿಂತ ಬಹಳ ಮುಂದೆ ಕಷ್ಟ ಅನುಭವಿಸೋದು ಅಂದ್ರೆ ಕರ್ನಾಟಕ ಚಲನಚಿತ್ರರಂಗದಲ್ಲಿ ನಿರ್ಮಾಪಕ. ಅವನು ಚೆನ್ನಾಗಿದ್ರೆ ಅಪ್ಪ ಚೆನ್ನಾಗಿದ್ದಂಗೆ, ಡೈರೆಕ್ಟರ್ ಕರೆಕ್ಟ್ ಆಗಿ ಗುರಿ ಮುಟ್ಸೋನು ಕ್ಯಾಪ್ಟನ್ ಅವನ ಅಮ್ಮ ಇದ್ದಂಗೆ, ತಂತ್ರಜ್ಞರೇ ಎಲ್ಲ ಅವನ ದೇಹದ ಅಂಗಾಂಗಗಳಿದ್ದಂಗೆ. ನಿಮ್ಮಲ್ಲೆಲ್ಲ ನಾನು ಬೇಡ್ಕೊಳ್ಳೋದೇನು ಅಂದ್ರೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇವತ್ತು ಏನ್ ನೀವು ಆಯ್ಕೆ ಮಾಡಿದಿರಾ, ಆ ಪುಣ್ಯಾತ್ಕತೆ ಕೈಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಸ್ಕೊಡೋ ಯೋಗ್ಯತೆ ನಮಗೆ ಬೇಕು. ಹಂಗಾಗಿ ಒಬ್ರು ಕೊಡಿ ಅಂತ ಅಪ್ಲಿಕೇಶನ್ ಕೊಡೋದು, ಇನ್ನೊಬ್ರು ಕೊಡಬೇಡಿ ಅಂತ ಕೊಡೋದು, ಇಂಥ ಕೆಲಸ ಮಾಡಿದರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು 3:34 ನಮ್ಮ ತಾಯಿ ಮೇಲೆ ಆಣೆ ಆತ್ಮದ್ರೋಹ ಮಾಡಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಜೈ ಅಂದ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. 50 ವರ್ಷ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇಲ್ಲಿಯವರೆಗೂ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸಿದಂತಹ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ನಿರ್ದೇಶಕರು, ತಂತ್ರಜ್ಞರು, ಪ್ರತಿ ವಿಭಾಗದ ಗಣ್ಯರು, ಜೊತೆಗೆ ಪ್ರೇಕ್ಷಕರು, ಜೊತೆಗೆ ಮೀಡಿಯಾದವರು, ಹಾಗೆ ನಮ್ಮೆಲ್ಲರನ್ನು ಕೂಡ ಸಾಹಿತ್ಯದಿಂದ ಹಿಡಿದು ಪ್ರತಿ ಒಬ್ಬರನ್ನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳಿದ್ರೆ ಅದರ ಹಿಂದೆ ಗುಬ್ಬಿ ವೀರಣ್ಣನವರು ಹೇಳಬೇಕಾಗುತ್ತೆ. ಗುಬ್ಬಿ ವೀರಣ್ಣನವರು ಸ್ಥಿರತೆಯನ್ನ ತಂದಂತವರು, ಹಾಗೆ ಘನತೆಯನ್ನ ತಂದುಕೊಟ್ಟಿದ್ರು ಒಂದು ಕಾಲದಲ್ಲಿ ಶಂಕರ್ ಸಿಂಗ್ ಅವರು. ಯಾವ ರೀತಿ ಅಂತಂದ್ರೆ ಚಿತ್ರರಂಗ ಎಲ್ಲವೂ ಚಿತ್ರಗಳು ಪರಭಾಷೆಗಳಲ್ಲಿ ಬಂದಾಗ ಇಲ್ಲಿ ಚಿತ್ರಗಳೇ ನಿರ್ಮಾಣ ಆಗ್ತಾ ಇದ್ದಾಗ ಬೇರೆ ಚಿತ್ರಗಳನ್ನು ತಂದು 20 ಚಿತ್ರಗಳನ್ನ ಅವರು ತಯಾರು ಮಾಡಿದ್ರು. ಒಂದು ಘನತೆಯನ್ನ ತಂದುಕೊಟ್ಟಂತವ್ರು. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ನಮಗೆ ಸಾಂಸ್ಕೃತಿಕವಾದಂತಹ ಕೇಂದ್ರ ಬಿಂದುವಾಗಿ ನಮ್ಮ ಘನತೆಯ ಚಿತ್ರರಂಗದ ಘನತೆಯ ಪರವಾಗಿ ನಿಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನ ನಾವು ನೆನೆಸಿದ ಕ್ಷಣವಿಲ್ಲ. ಅವರಿಲ್ಲದೆ ಈ ಉದ್ಯಮವೇ ಇಲ್ಲ. ಆ ಪುಣ್ಯಾತ್ಮರನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ನಿಂತು ನಾನು ಯೋಚನೆ ಮಾಡಬೇಕಾದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಂದಾಗ ನಮ್ಮನ್ನ ಬೆಳೆಸಿ 93 ವರ್ಷದವರೆಗೂ ಕರ್ಕೊಂಡು ಬಂದಂತ ಆ ಎಲ್ಲ ಪುಣ್ಯಾತ್ಮರು ಅವರೆಲ್ಲರಿಗೂ ನಮಿಸ್ತಾ, ಈ ಮುಂದಿನ ದಿನಕ್ಕೆ ಇನ್ನು 8ನೇ ವರ್ಷಕ್ಕೆ ನಾವು 100ನೇ ವರ್ಷವನ್ನ ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಇಲ್ಲಿ ಯಾರು ಇರ್ತಾರೆ ಯಾರು ಇರೋಲ್ಲ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, 75ರ ಸಂದರ್ಭದಲ್ಲಿ 108 ಜನರನ್ನ ನಾವು ಗೌರವಿಸಿದ್ವಿ. ಈಗಾಗಲೇ 60 ಜನ ಅವರನ್ನ ನಾವು ಕಳ್ಕೊಂಡಿದ್ದೀವಿ. 24 ಜನ ಮಾತ್ರ ಬದುಕಿದ್ದಾರೆ. ಇನ್ನು ಉಳಿದ ಸಂಘ ಸಂಸ್ಥೆಗಳ ಹೆಸರುಗಳು ಅವರನ್ನ ನಾವು ಗೌರವಿಸಿದ್ದೀವಿ. ಆದ್ರಿಂದ ಈ ಪುಣ್ಯಾತ್ಮರನ್ನ ನಾವು ಕಳ್ಕೊಂಡಿರೋರು ಮತ್ತು ನಮ್ಗೆ ಬದುಕಿರ್ತಕ್ಕಂಥ ಗಣ್ಯರು ಇವರೆಲ್ಲರೂ ನಮ್ಗೆ ಬಹಳ ದೊಡ್ಡ ಆಸ್ತಿ. ಅವರ ಕುರಿತಂತೆ ಮುಂದಿನ ದಿನದಲ್ಲಿ ನಾವು ಪುಸ್ತಕವನ್ನ ಬರೆಯುವಂತಹ ಕೆಲಸಗಳನ್ನ, ಸಾಕ್ಷ್ಯ ಚಿತ್ರಗಳನ್ನ 100 ವರ್ಷಕ್ಕೆ ಹೋಗುವಾಗ ಸಾಕ್ಷ್ಯ ಚಿತ್ರಗಳನ್ನು ಕಟ್ಟುವಂತಹ ಕೆಲಸಗಳು, ಹಾಗೆಯೇ ಈ ಸಾಕ್ಷ್ಯ ಚಿತ್ರ ಜೊತೆಗೆ ಸ್ಥಿರ ಚಿತ್ರಗಳನ್ನ ಕನಿಷ್ಠ ಎಷ್ಟು 1000 ಚಿತ್ರಗಳಾಗಿದೆ ಇದುವರೆಗೂ, ಅಷ್ಟು ಸ್ಥಿರ ಚಿತ್ರಗಳನ್ನ ದಾಖಲಿಸಿಕೊಳ್ಳುವಂತಹ, ಮುಂದಿನ ದಿನಕ್ಕೆ ಯಾರೇ ಬಂದರೂ ಕೂಡ ಅವರಿಗೆ ತೊಂದರೆ ಆಗದ ತರದಲ್ಲಿ ನಾವೆಲ್ಲರೂ ಒಂದಾಗಿ ಇಡೀ ಚಿತ್ರರಂಗ ಒಟ್ಟಾಗಿ, ಇಡೀ ಭಾರತೀಯ ಚಿತ್ರರಂಗದ ಪಾಲು ನಮ್ಮಲ್ಲಿದೆ. ಹೊರ ರಾಜ್ಯದಿಂದ ಹೊರ ಭಾಷೆಯಿಂದ ಬಂದಂತ ಅನೇಕರ ಕೊಡುಗೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರನ್ನೂ ಕೂಡ ನೆನೆಸ್ಕೊಳ್ತೀನಿ. ಅವ್ರನ್ನ ನೆನೆಸ್ಕೊಳ್ತಾ ಹಾಗೆ ನಮ್ಮಲ್ಲಿ ಒಂದು ಈಗಾಗಲೇ ತೀರ್ಮಾನ ಆಗಿದೆ, 2 ತಿಂಗಳಿಗೊಂದು ಸೆಮಿನಾರ್ ಅನ್ನು ಮಾಡುವಂತದ್ದು. ಸೆಮಿನಾರ್ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಚಿತ್ರರಂಗದ ಆಗು ಹೋಗುಗಳು ಮತ್ತು ಹೊಸ ಹೊಸ ಟೆಕ್ನಾಲಜಿಗಳು ಮತ್ತು ಸೆಲ್ಯುಲಾಯ್ಡ್ ಇಂದ ಡಿಜಿಟಲ್ಗೆ ಬಂದಾಗ ಇವತ್ತು ಆಗ್ತಿರ್ತಕ್ಕಂಥ ಗ್ರಾಫಿಕ್, ಅನಿಮೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವುಗಳೆಲ್ಲವ ಪರಿಣಾಮಗಳು ಮತ್ತು
ಚಿತ್ರದ ಸ್ವರೂಪನೇ ಬದಲಾಗೋಗ್ಬಿಟ್ಟಿದೆ. ಇವತ್ತು ಎಲ್ಲೆಲ್ಲೋ ವಿಮಾನದಲ್ಲೂ ಸಿನಿಮಾ ನೋಡ್ತಾರೆ, ಇವತ್ತು ಸಮುದ್ರದಲ್ಲೂ ಸಿನಿಮಾ ನೋಡ್ತಾರೆ, ವರ್ಟಿಕಲ್ ಫೋನ್ ನಲ್ಲೂ ನೋಡ್ತಾರೆ, ಇನ್ ಯಾವ್ದ್ಯಾವ್ದ್ರಲ್ಲಿ ಬರುತ್ತೆ ಟೆಕ್ನಾಲಜಿ ಅಂತ ಗೊತ್ತಿಲ್ಲ. ಹೀಗೆ ಎಲ್ಲಾ ಕಡೆಯೂ ಬರುವಾಗ ಇದರ ಬೆನಿಫಿಟ್ ಎಷ್ಟು, ಇದರ ಸಂಕಷ್ಟಗಳೆಷ್ಟು, ಇವುಗಳ ಬಗ್ಗೆ ಸೆಮಿನಾರ್ಗಳನ್ನ ಮಾಡುವಂತದ್ದು ಮತ್ತು ಕಾರ್ಯಾಗಾರವನ್ನು ಮಾಡುವಂತಹ ಕೆಲಸಗಳನ್ನ ವಾಣಿಜ್ಯ ಮಂಡಳಿ ಇವತ್ತಾಗಲೇ ತೀರ್ಮಾನಕ್ಕೆ ಬಂದಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ 7 ವರ್ಷಗಳಲ್ಲಿ ನಮ್ಮ ಈ ಯಾತ್ರೆ ಹೀಗೆ ನಡೀತಿರುತ್ತೆ. ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರ ಸಹಕಾರವನ್ನು ನಾವು ಕೋರ್ತಾ ತಾವೆಲ್ಲರೂ ಬಂದು ಸಾಂಕೇತಿಕವಾಗಿ ನಿಮ್ಮ ಬೆಂಬಲ ಇವತ್ತು ಬಹಳ ದೊಡ್ಡದು. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ನಮ್ಮ ಎಲ್ಲ ಮಂಡಳಿಯ ಪ್ರತಿಯೊಬ್ಬರ ಪರವಾಗಿ ಹೇಳಿ ಇಷ್ಟಪಡ್ತೇನೆ. ನಮಸ್ಕಾರ.